ಹಲೋ ಫ್ರೆಂಡ್ಸ್, ನಾನು ಶಾರದಾ. ವೆಲ್ಕಮ್ ಟು ಮೈ ಚಾನಲ್ ಲರ್ನ್ ಸೈನ್ಸ್. ಈ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಒಳ್ಳೆ ಟ್ರಿಕ್ಕನ್ನು ಹೇಳ್ಕೊಡ್ತಾ ಇದ್ದೀನಿ. ಹೌ ಟು ಬ್ಯಾಲೆನ್ಸ್ ದಿ ಕೆಮಿಕಲ್ ಈಕ್ವೇಷನ್. ಯಾವುದೇ ಒಂದು ಕೆಮಿಕಲ್ ಈಕ್ವೇಷನ್ನ ಯಾವ ಥರ ಬ್ಯಾಲೆನ್ಸ್ ಮಾಡೋದು ಅನ್ನೋ ಟ್ರಿಕ್ಕನ್ನು ನಿಮಗೆ ಹೇಳ್ಕೊಡ್ತೀನಿ. ಈ ಟ್ರಿಕ್ ಕಲ್ತ್ರೆ ನೀವು ಮ್ಯಾಕ್ಸಿಮಮ್ ಅಂದರೆ 1 ಮಿನಿಟಲ್ಲಿ ನೀವು ಈಕ್ವೇಷನ್ನ ಬ್ಯಾಲೆನ್ಸ್ ಮಾಡ್ತೀರಾ. ಓಕೆನಾ? ಸೊ ಈಗ ಕೆಮಿಕಲ್ ಈಕ್ವೇಷನ್ನು ಏನಕ್ಕೆ ಬ್ಯಾಲೆನ್ಸ್ ಮಾಡಬೇಕು ಅಂದರೆ, ಇಲ್ಲಿ ನೋಡಿ, ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್ ಏನ್ ಹೇಳುತ್ತೆ ಅಂದ್ರೆ, ಮಾಸ್ ಕ್ಯಾನ್ ನೈದರ್ ಬಿ ಕ್ರಿಯೇಟೆಡ್ ನಾರ್ ಬಿ ಡೆಸ್ಟ್ರಾಯ್ಡ್. ಅದನ್ನ ಕ್ರಿಯೇಟ್ ಮಾಡಕ್ಕೂ ಆಗಲ್ಲ, ಡೆಸ್ಟ್ರಾಯ್ನೂ ಮಾಡಕ್ಕಾಗಲ್ಲ. ಬಟ್ ಇಟ್ ಕ್ಯಾನ್ ಬಿ ಟ್ರಾನ್ಸ್ಫಾರ್ಮ್ಡ್ ಫ್ರಮ್ ಒನ್ ಫಾರ್ಮ್ ಟು ದಿ ಅನದರ್. ಓಕೆನಾ? ಅದನ್ನ ಟ್ರಾನ್ಸ್ಫಾರ್ಮ್ ಮಾಡ್ಬೋದು, ಕನ್ವರ್ಟ್ ಮಾಡ್ಬೋದು ಅಷ್ಟೇ. ಅದನ್ನ ಕ್ರಿಯೇಟ್ ಮಾಡಕ್ಕೂ ಆಗಲ್ಲ, ಡೆಸ್ಟ್ರಾಯ್ ಮಾಡಕ್ಕೂ ಆಗಲ್ಲ ಅಂತ ಹೇಳುತ್ತೆ ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್. ಓಕೆನಾ? ಸೊ ಈಗ ನಿಮಗೆ ಒಂದು ಎಕ್ಸಾಂಪಲ್ ಕೊಟ್ಟು ಹೇಳ್ತೀನಿ ನೋಡಿ. ಒಂದು ಈಕ್ವೇಷನ್ ಬ್ಯಾಲೆನ್ಸ್ ಆಗಿದೆನೋ ಇಲ್ವೋ ಅಂತ ಯಾವ ಥರ ನೋಡೋದು ಅಂತ ನಾನು ಫಸ್ಟ್ ಎಕ್ಸಾಂಪಲ್ ಕೊಟ್ಟು ಹೇಳ್ತಾ ಇದ್ದೀನಿ. ZN ಅಂದ್ರೆ ಏನು ಹೇಳಿ? ಜಿಂಕ್ ಅಲ್ವಾ? H2SO4 ಸಲ್ಫ್ಯೂರಿಕ್ ಆಸಿಡ್ ಗಿವ್ ರೈಸ್ ಟು ZnSO4 ಪ್ಲಸ್ H2. ಇಲ್ಲಿ ನೋಡಿ, ಜಿಂಕ್ ಇದೆ, ಮತ್ತೆ ಅದು ರಿಯಾಕ್ಟ್ ಆಗ್ತಿದೆ ಸಲ್ಫ್ಯೂರಿಕ್ ಆಸಿಡ್ ಜೊತೆ. ರಿಯಾಕ್ಟ್ ಆಗ್ಬಿಟ್ಟು ಏನಾಗ್ತಿದೆ? ಜಿಂಕ್ ಸಲ್ಫೇಟ್ ZnSO4 ಆಗ್ತಿದೆ, ಪ್ಲಸ್ ಹೈಡ್ರೋಜನ್ ಗ್ಯಾಸ್ ರಿಲೀಸ್ ಆಗ್ತಿದೆ ಇಲ್ಲಿ. ಸೊ ಇಲ್ಲಿ Zn ಎಷ್ಟಿದೆ? ಇವೆರಡು ರಿಯಾಕ್ಟೆಂಟ್ಸ್ ಅಲ್ವಾ? ದಿಸ್ ಬೋತ್ ಆರ್ ರಿಯಾಕ್ಟೆಂಟ್ಸ್, ದಿಸ್ ಬೋತ್ ಆರ್ ಪ್ರಾಡಕ್ಟ್ಸ್. ಜಿಂಕ್ ಎಷ್ಟಿದೆ ಇಲ್ಲಿ ರಿಯಾಕ್ಟೆಂಟ್ಸ್ ಅಲ್ಲಿ? ಒಂದಿದೆ ಅಲ್ವಾ? 1 ಜಿಂಕ್ ಇದೆ, ಇಲ್ಲಿ ಒಂದೇ ಇದೆ ಜಿಂಕ್. ಓಕೆನಾ? ಹೈಡ್ರೋಜನ್ ಎಷ್ಟಿದೆ? 2 ಇದೆ. ಇಲ್ಲಿ ಎಷ್ಟಿದೆ ಪ್ರಾಡಕ್ಟ್ಸ್ ಅಲ್ಲಿ? 2 ಇದೆ. ನೆಕ್ಸ್ಟ್ ಸಲ್ಫರ್ ಎಷ್ಟಿದೆ? 1 ಇದೆ. ಇಲ್ಲಿನೂ 1 ಇದೆ ಅಲ್ವಾ? ನೆಕ್ಸ್ಟ್ ಆಕ್ಸಿಜನ್ 4 ಇದೆ, ಇಲ್ಲಿ 4 ಇದೆ. ಸೊ ಎಲ್ಲಾ ಎಲಿಮೆಂಟ್ಸು, ಜಿಂಕ್, ಹೈಡ್ರೋಜನ್, ಸಲ್ಫರ್, ಆಕ್ಸಿಜನ್, ಎಲ್ಲಾ ಎಲಿಮೆಂಟ್ಸು ರಿಯಾಕ್ಟೆಂಟ್ಸ್ ಅಲ್ಲಿ ಎಷ್ಟಿದೆನೋ ಅಷ್ಟೇ ಪ್ರಾಡಕ್ಟ್ಸ್ ಅಲ್ಲಿದೆ. ಸೊ ದಿಸ್ ಈಸ್ ಬ್ಯಾಲೆನ್ಸ್ಡ್ ಈಕ್ವೇಷನ್, ಬ್ಯಾಲೆನ್ಸ್ಡ್ ಕೆಮಿಕಲ್ ಈಕ್ವೇಷನ್. ಈ ಈಕ್ವೇಷನ್ ಬ್ಯಾಲೆನ್ಸ್ ಆಗಿದೆ. ಓಕೆನಾ? ವೈ? ಬಿಕಾಸ್ ಎಲಿಮೆಂಟ್ಸು ರಿಯಾಕ್ಟೆಂಟ್ಸ್ ಅಲ್ಲಿ ಎಷ್ಟಿದೆನೋ ಅಷ್ಟೇ ಪ್ರಾಡಕ್ಟ್ಸ್ ಅಲ್ಲೂ ಇದೆ. ಓಕೆನಾ? ನಂಬರ್ ಆಫ್ ಎಲಿಮೆಂಟ್ಸ್, ನಂಬರ್ ಆಫ್ ಆಟಮ್ಸ್ ಆಫ್ ಪರ್ಟಿಕ್ಯುಲರ್ ಎಲಿಮೆಂಟ್ ಆರ್ ಸೇಮ್ ಇನ್ ರಿಯಾಕ್ಟೆಂಟ್ಸ್ ಅಂಡ್ ಪ್ರಾಡಕ್ಟ್ಸ್. ನೆಕ್ಸ್ಟ್ ಸೆಕೆಂಡ್ ಎಕ್ಸಾಂಪಲ್ ಕೊಟ್ಟು ಹೇಳ್ತೀನಿ ನೋಡಿ ನಿಮಗೆ. Mg ಮೆಗ್ನೀಷಿಯಂ ಪ್ಲಸ್ ಆಕ್ಸಿಜನ್ ಗಿವ್ ರೈಸ್ ಟು ಮೆಗ್ನೀಷಿಯಂ ಆಕ್ಸೈಡ್. ಸೊ ಈ ಮೆಗ್ನೀಷಿಯಂ ಆಕ್ಸೈಡ್ ಆಗ್ತಿದೆ ನೋಡಿ. ಇವೆರಡು ರಿಯಾಕ್ಟೆಂಟ್, ಮೆಗ್ನೀಷಿಯಂ ಮತ್ತೆ ಆಕ್ಸಿಜನ್ ರಿಯಾಕ್ಟೆಂಟ್ಸ್. ಮೆಗ್ನೀಷಿಯಂ ಆಕ್ಸೈಡ್ ಬಂದ್ಬಿಟ್ಟು ಪ್ರಾಡಕ್ಟ್ಸ್ ಅಲ್ವಾ? ಸೊ ಇದು ಬ್ಯಾಲೆನ್ಸ್ ಆಗಿದೆನೋ ಇಲ್ಲ ನೋಡಿ. ಮೆಗ್ನೀಷಿಯಂ ಇಲ್ಲಿ 1 ಇದೆ, ಪ್ರಾಡಕ್ಟ್ಸ್ ಅಲ್ಲಿ ಇಲ್ಲೂ 1 ಇದೆ. ಆಕ್ಸಿಜನ್ ಇಲ್ಲಿ 2 ಇದೆ ರಿಯಾಕ್ಟೆಂಟ್ಸ್ ಅಲ್ಲಿ, ಇಲ್ಲಿ ನೋಡಿ 1 ಇದೆ ಆಕ್ಸಿಜನ್. ಸೊ ದಿಸ್ ಇಸ್ ಅನ್ಬ್ಯಾಲೆನ್ಸ್ಡ್ ಈಕ್ವೇಷನ್. ಇದನ್ನ ನಾವು ಬ್ಯಾಲೆನ್ಸ್ ಮಾಡಬೇಕು. ಈಗ ಟ್ರಿಕ್ ಅನ್ನು ಹೇಳ್ಕೊಡ್ತೀನಿ ನೋಡಿ ನಿಮಗೆ. ನೀವು ಈಗ ಅನ್ಬ್ಯಾಲೆನ್ಸ್ಡ್ ಈಕ್ವೇಷನ್ ಬ್ಯಾಲೆನ್ಸ್ ಮಾಡಬೇಕು ಅಂದ್ರೆ ನೀವೇನ್ ಮಾಡಬೇಕು ಅಂದ್ರೆ, ಇಲ್ಲಿ ರಿಯಾಕ್ಟೆಂಟ್ಸ್ ಅಲ್ಲಿ ಫಸ್ಟ್ ರಿಯಾಕ್ಟೆಂಟ್ಗೆ ಎ ಅಂತ ನೇಮ್ ಮಾಡ್ಕೊಳ್ಳಿ, ಸೆಕೆಂಡ್ ರಿಯಾಕ್ಟೆಂಟ್ಗೆ ಬಿ ಅಂತ ನೇಮ್ ಮಾಡ್ಕೊಳ್ಳಿ. ಪ್ರಾಡಕ್ಟ್ಸ್ ಅಲ್ಲಿ ಒಂದೇ ಇದೆ ಅಲ್ವಾ? ಸೊ ನೇಮ್ ಇಟ್ ಆಸ್ ಸಿ. ಓಕೆನಾ? ಈಗ ಒಂದೊಂದು ಎಲಿಮೆಂಟ್ ನ ನಾವು ಸಪರೇಟ್ ಆಗಿ ಬರ್ಕೋಬೇಕು. ಫಸ್ಟ್ ಮೆಗ್ನೀಷಿಯಂ ರಿಯಾಕ್ಟೆಂಟ್ಸ್ ಅಲ್ಲಿ ಎಷ್ಟಿದೆ ನೋಡಿ? ಒಂದೇ ಇದೆ ಅಲ್ವಾ? ಮೆಗ್ನೀಷಿಯಂ ಓನ್ಲಿ 1 ಮೆಗ್ನೀಷಿಯಂ, ಅದು ಎ ಅಲ್ಲಿದೆ. ಹೌದಾ? ಎ ಅಂತ ಮೆನ್ಷನ್ ಮಾಡಿದ್ವಿ. ಸೊ ಎ ಪ್ರಾಡಕ್ಟ್ಸ್ ಅಲ್ಲಿ ಎಷ್ಟಿದೆ? ಒಂದೇ ಇದೆ ಮೆಗ್ನೀಷಿಯಂ. ಸೊ ಸಿ, ಎ ಈಸ್ ಈಕ್ವಲ್ ಟು ಸಿ. ಎ ಅಲ್ಲೂ ಒಂದೇ ಇದೆ, ಸೊ ಒಂದೇ ಎ ಬರ್ದಿದ್ದೀವಿ. 2mg ಇದ್ರೆ ನಾವು 2a ಅಂತ ಬರಿಬೇಕು. ಓಕೆನಾ? ಇಲ್ಲಿ ಒಂದೇ ಇದೆ ಮೆಗ್ನೀಷಿಯಂ, ಸೊ ಸಿ ಅಂತ ಬರ್ದಿದ್ದೀವಿ. ನೆಕ್ಸ್ಟ್ ಆಕ್ಸಿಜನ್ ರಿಯಾಕ್ಟೆಂಟ್ಸ್ ಅಲ್ಲಿ ಎಷ್ಟಿದೆ? ಆಕ್ಸಿಜನ್ 2 ಇದೆ ಅಲ್ವಾ? ಅದು ಬಿ. 2b ಇಸ್ ಈಕ್ವಲ್ ಟು ಪ್ರಾಡಕ್ಟ್ಸ್ ಅಲ್ಲಿ ಎಷ್ಟಿದೆ ನೋಡಿ? ಆಕ್ಸಿಜನ್ ಒಂದೇ ಇದೆ ಆಕ್ಸಿಜನ್. ಹೌದಾ? ಅದಕ್ಕೆ ನಾವು ಸಿ ಅಂತ ಐಡೆಂಟಿಫೈ ಮಾಡಿದ್ದೀವಿ. ಸೊ ಸಿ. ಓಕೆನಾ? ಇಷ್ಟ ಆಯ್ತಾ? ಇಷ್ಟ ಅರ್ಥ ಆಯ್ತಾ ನಿಮಗೆ? ನೆಕ್ಸ್ಟ್ ಏನ್ ಮಾಡಬೇಕು ಅಂದ್ರೆ, ಯಾವ್ದಾದ್ರೂ ಒಂದು ಟರ್ಮ್ ಅನ್ನ ನಾವು 1 ಅಂತ ಕನ್ಸಿಡರ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ಲೆಟ್ ಎ ಈಸ್ ಈಕ್ವಲ್ ಟು 1. ಯಾವ್ದಾದ್ರೂ ಒಂದು ಟರ್ಮ್ ಅನ್ನ ನಾವು 1 ಅಂತ ಕನ್ಸಿಡರ್ ಮಾಡಬೇಕು. ಸೊ ಎ ಈಸ್ ಈಕ್ವಲ್ ಟು 1 ಅಂತ ನಾವು ಕನ್ಸಿಡರ್ ಮಾಡಿದ್ರೆ ಇಲ್ಲಿ ಎ ಈಸ್ ಈಕ್ವಲ್ ಟು 1. ನೆಕ್ಸ್ಟ್ ಎ ಈಸ್ ಈಕ್ವಲ್ ಟು 1 ಅಂದ್ರೆ ಇದು ಸಿ 1 ಆಯ್ತಲ್ವಾ? ಎ ಈಸ್ ಈಕ್ವಲ್ ಟು ಸಿ. ಓಕೆ, ಎ ಈಸ್ ಈಕ್ವಲ್ ಟು 1 ಅಂದ್ರೆ ಸೊ ಸಿ ಈಸ್ ಆಲ್ಸೋ ಈಸ್ ಈಕ್ವಲ್ ಟು 1. ರೈಟ್? ನೆಕ್ಸ್ಟ್ ಈ ಟರ್ಮ್ನ ಇವೆರಡನ್ನ ಹಾಕಿ ಸಿಂಪ್ಲಿಫೈ ಮಾಡಬೇಕು. 2b is equal to c ಅಂದ್ರೆ
ಸೊ 2b is equal to c ಅಂದರೆ ಏನಿಲ್ಲಿ 1, b is equal to 1/2 ಆಗುತ್ತಾ. ಸೊ ನಮಗೆ 3 ಟರ್ಮ್ಸ್ ಸಿಕ್ತು ಇಲ್ಲಿ, ಹೌದಾ. ಎ ಸಿಕ್ತು, ಬಿ ಸಿಕ್ತು, ಮತ್ತೆ ಸಿನೂ ಸಿಕ್ತು. ಸೊ ಈ 3 ಟರ್ಮ್ಸ್ ಅನ್ನ ಇಲ್ಲಿ ಈಕ್ವೇಶನ್ಸ್ ಅಲ್ಲಿ, ಬೇರೆ ಈಕ್ವೇಶನ್ ಅಲ್ಲಿ ನಾವು ಪುಟ್ ಮಾಡಬೇಕು, ಹಾಕಬೇಕು. ಸೊ ಎ ಇಸ್ ಈಕ್ವಲ್ ಟು 1 ಅಲ್ವಾ. ಸೊ ಇಲ್ಲಿ 1 ಇರುತ್ತೆ. ಸೊ ರೈಟ್ ಇಟ್ ಆಸ್ ಓನ್ಲಿ mg ಪ್ಲಸ್ ಬಿ ಎಷ್ಟಿದೆ, ಹಾಫ್ ಇದೆ ಅಲ್ವಾ. ಸೊ ಹಾಫ್ ಹಾಕಬೇಕು, ಹಾಫ್ O2 ಗಿವ್ ರೈಸ್ ಟು ಸಿ ಎಷ್ಟಿದೆ, 1 ಇದೆ ಅಲ್ವಾ. ಸೊ ಓನ್ಲಿ mgO ಅಂತ ಬರ್ಕೊಳ್ಳಿ. ಓಕೆನಾ, ಇಷ್ಟ ಆಯ್ತಾ. ನಮಗೆ ಇದು ಹಾಫ್ O2 ಇದು ನಾವು ಈ ತರ ಬ್ಯಾಲೆನ್ಸ್ ಮಾಡೋಕ್ಕಾಗಲ್ಲ. ಓಕೆನಾ, ನಮಗೆ ಹೋಲ್ ಟರ್ಮ್, ಹೋಲ್ ನಂಬರ್ ಇರಬೇಕು, ಈ ತರ ಫ್ರಾಕ್ಷನ್ ಇರಬಾರ್ದು. ಓಕೆ, ಅದಕ್ಕೆ ನಾವೀಗ ಏನ್ ಮಾಡ್ತಿದೀವಿ ಅಂದ್ರೆ ಮಲ್ಟಿಪ್ಲೈ ಇಂಟು 2 ಮಾಡ್ತೀವಿ. ಓಕೆ, ಈ ಹೋಲ್ ಇಕ್ವೇಶನ್ ನ ನಾವು 2 ಇಂದ ಮಲ್ಟಿಪ್ಲೈ ಮಾಡ್ತಾ ಇದೀವಿ. 2 ಇಂದ ಮಲ್ಟಿಪ್ಲೈ ಮಾಡಿದ್ರೆ ಇದು 2mg ಆಗುತ್ತಾ. ನೆಕ್ಸ್ಟ್ 2 ಇಂಟು ಹಾಫ್ O2 ಅಂದ್ರೆ 2 ಕ್ಯಾನ್ಸಲ್ ಆಗುತ್ತೆ, ಓನ್ಲಿ O2 ಮಿಕ್ಕುತ್ತಾ. ನೆಕ್ಸ್ಟ್ 2mgO ಆಗುತ್ತೆ. ಓಕೆನಾ, ಇವಾಗ ನೋಡಿ ಇಲ್ಲಿ ರಿಯಾಕ್ಟೆಂಟ್ಸ್ ಅಲ್ಲಿ 2mg ಇದೆ. mg ಎಷ್ಟಿದೆ ಆಟಮ್ಸ್, ಮೆಗ್ನೀಷಿಯಂ ಆಟಮ್ಸ್ 2 ಇದೆನಾ. ಸೊ ಇಲ್ಲೂ 2 ಇದೆ. ಓಕೆ, ಇಲ್ಲಿ ಆಕ್ಸಿಜನ್ 2 ಇದೆ, ಇಲ್ಲೂ ಈ 2 ಈ ಎರಡಕ್ಕೂ ಇಂಡಿಕೇಟ್ ಆಗುತ್ತೆ. mgO ಹೋಲ್ mgOಗೆ ಇಂಡಿಕೇಟ್ ಆಗುತ್ತೆ ಈ 2. ಆಕ್ಸಿಜನ್ 2 ಇದೆ. ಸೊ ಬ್ಯಾಲೆನ್ಸ್ ಆಯ್ತಲ್ವಾ ಈಕ್ವೇಶನ್. ಈ ತರ ನಾವು ಈಕ್ವೇಶನ್ ನ ಬ್ಯಾಲೆನ್ಸ್ ಮಾಡಬೇಕು. ಈಸಿ ಇದೆ ಅಲ್ವಾ, ತುಂಬಾನೇ ಈಸಿ ಇದೆ, ರೈಟ್. ನೆಕ್ಸ್ಟ್ ಎಕ್ಸಾಂಪಲ್ ಕೊಡ್ತೀನಿ ನೋಡಿ ನಿಮಗೆ. ಥರ್ಡ್ ಎಕ್ಸಾಂಪಲ್, Fe ಐರನ್ ರಿಯಾಕ್ಟ್ಸ್ ವಿತ್ ವಾಟರ್ ಟು ಫಾರ್ಮ್ Fe3O4 ಪ್ಲಸ್ H2. ಈ ರಿಯಾಕ್ಷನ್, ಈ ಟೈಪ್ ರಿಯಾಕ್ಷನ್ ಕೊಟ್ಬಿಟ್ಟು ಅವರು ಬ್ಯಾಲೆನ್ಸ್ ದ ಈಕ್ವೇಶನ್ ಅಂತ ಕೊಡ್ತಾರೆ. ಸೊ ಆಗ ನಾವು ಪ್ರಿವಿಯಸ್ ಅಲ್ಲಿ ಹೇಗೆ ಸಾಲ್ವ್ ಮಾಡಿದ್ವೋ ಅದೇ ತರ ಸಾಲ್ವ್ ಮಾಡಬೇಕು. ಫಸ್ಟ್ ನಾವೇನ್ ಮಾಡಬೇಕು ಅಂದ್ರೆ ರಿಯಾಕ್ಟೆಂಟ್ಸ್ಗೆ ಐಡೆಂಟಿಫಿಕೇಶನ್ ಕೊಡಬೇಕು. ಎ, ಬಿ, ಸಿ, ಡಿ ಅಂತ ಐಡೆಂಟಿಫಿಕೇಶನ್ ಕೊಡಬೇಕು. ನೆಕ್ಸ್ಟ್ ಈಗ ರಿಯಾಕ್ಟೆಂಟ್ಸ್ ಅಲ್ಲಿ ಫಸ್ಟ್ ಎಲಿಮೆಂಟ್ ತಗೋಬೇಕು, ಐರನ್ ಅಲ್ವಾ. ಸೊ ರಿಯಾಕ್ಟೆಂಟ್ಸ್ ಅಲ್ಲಿ ಐರನ್ ಎಷ್ಟಿದೆ, 1 ಇದೆ. ಓಕೆನಾ, ಅದನ್ನ ಎ ಅಂತ ಐಡೆಂಟಿಫೈ ಮಾಡಿದೀವಿ. ಎ ಈಸ್ ಈಕ್ವಲ್ ಟು ಪ್ರಾಡಕ್ಟ್ಸ್ ಅಲ್ಲಿ ಎಷ್ಟಿದೆ ನೋಡಿ, 3 ಇದೆ ಅಲ್ವಾ, ಅದು ಸಿ ಇಂದ ಐಡೆಂಟಿಫೈ ಮಾಡಿದೀವಿ. ಸೊ 3C. ಓಕೆ, ನೆಕ್ಸ್ಟ್ ಹೈಡ್ರೋಜನ್ ರಿಯಾಕ್ಟೆಂಟ್ಸ್ ಅಲ್ಲಿ ಎಷ್ಟಿದೆ, 2 ಇದೆನಾ, ಅದು ಬಿ ಅಂತ ಐಡೆಂಟಿಫೈ ಮಾಡಿದೀವಿ. 2B is equal to D. ಅದು H2 ಎಲ್ಲಿದೆ, 2 ಇದೆ ಅಲ್ವಾ ಹೈಡ್ರೋಜನ್. ಸೊ ಅದು ಡಿ ಅಂತ ಐಡೆಂಟಿಫೈ ಮಾಡಿದೀವಿ. ಸೊ 2D. ಈಗ ಆಕ್ಸಿಜನ್ ಮಿಕ್ಕಿತ್ತಾ. ಸೊ ಆಕ್ಸಿಜನ್ ನೋಡಬೇಕು. ಆಕ್ಸಿಜನ್ ಎಷ್ಟಿದೆ ರಿಯಾಕ್ಟೆಂಟ್ಸ್ ಅಲ್ಲಿ, 1 ಇದೆ ಆಕ್ಸಿಜನ್, ದಟ್ ಈಸ್ ಬಿ ಇಸ್ ಈಕ್ವಲ್ ಟು, ಇಲ್ಲಿ ಆಕ್ಸಿಜನ್ ಎಷ್ಟಿದೆ ನೋಡಿ, 4 ಇದೆ. ಓಕೆ, 4C. ಈಗ ನಾವು ಯಾವ್ದಾದ್ರು ಒನ್ ಟರ್ಮ್ ಅನ್ನ 1 ಅಂತ ಕನ್ಸಿಡರ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ನಾನೀಗ ಸಿ ಅನ್ನ ಲೆಟ್ ಸಿ ಇಸ್ ಈಕ್ವಲ್ ಟು 1. ಓಕೆನಾ, ಸಿ ಇಸ್ ಈಕ್ವಲ್ ಟು 1 ಆದ್ರೆ ಎ ಇಸ್ ಈಕ್ವಲ್ ಟು 3C ಅಲ್ವಾ. ಎ ಇಸ್ ಈಕ್ವಲ್ ಟು 3 ಇಂಟು ಸಿ ಇಸ್ ಈಕ್ವಲ್ ಟು 1 ಅಂದ್ರೆ ಈ 1 ಅನ್ನ ಇಲ್ಲಿ ಸಿಂಪ್ಲಿಫೈ ಮಾಡ್ತೀನಿ. ಎ ಇಸ್ ಈಕ್ವಲ್ ಟು ಎಷ್ಟಾಗತ್ತೆ, 3 ಆಗುತ್ತಾ. ಈಗ ನಮ್ಗೆ ಎ ಸಿಕ್ತು ಮತ್ತೆ ಸಿನೂ ಸಿಕ್ತು. ಓಕೆ, ನಾವೀಗ ಆಕ್ಸಿಜನ್ ಬಿ ಇಸ್ ಈಕ್ವಲ್ ಟು 4C ಇದೆ. ಬಿ ಇಸ್ ಈಕ್ವಲ್ ಟು 4 ಇಂಟು ಸಿ ಎಷ್ಟಿದೆ, 1 ಇದೆ, ಹೌದಾ. ಬಿ ಇಸ್ ಈಕ್ವಲ್ ಟು 4 ಆಯ್ತಾ. ಸೊ ಈಗ ನಮ್ಗೆ ಬಿನೂ ಸಿಕ್ಕಾಯ್ತು. ನೆಕ್ಸ್ಟ್ ಈಗ ಡಿ ಬೇಕಲ್ವಾ ನಮ್ಗೆ ಈಗ. ಸೊ ಈ ಇಕ್ವೇಶನ್ ನೋಡಿ, 2B ಇಸ್ ಈಕ್ವಲ್ ಟು 2D ಅಲ್ವಾ. 2B ಅಂದ್ರೆ ಎಷ್ಟು, 4 ಇಸ್ ಈಕ್ವಲ್ ಟು 2D. 4 2s 8 ಇಸ್ ಈಕ್ವಲ್ ಟು 2D. D is equal to 8/2. 2 1s 2 4s. D is equal to 4. ರೈಟ್. ಸೊ ನಮ್ಗೀಗ ಎ ಬಿ ಸಿ ಡಿ 4 ಟರ್ಮ್ಸ್ ಸಿಕ್ತಲ್ವಾ. ಸೊ ಈಗ ನಾವು ಸಿಂಪ್ಲಿಫೈ ಮಾಡೋಣವಾ. ಸೊ ಎ ಇಸ್ ಈಕ್ವಲ್ ಟು 3 ಅಂದ್ರೆ 3Fe ಪ್ಲಸ್ ಬಿ ಎಷ್ಟಿದೆ ನೋಡಿ, 4 ಇದೆ, 4H2O ಗಿವ್ ರೈಸ್ ಟು ಸಿ ಎಷ್ಟಿದೆ, 1 ಇದೆ, ರೈಟ್. Fe3O4 ಪ್ಲಸ್ ಡಿ ಎಷ್ಟಿದೆ ನೋಡಿ, 4 ಇದೆ, ಡಿನೂ 4 ಇದೆ, 4H2, ರೈಟ್. ಈಗ ನೋಡಿ ಚೆಕ್ ಮಾಡೋಣ, ಕ್ರಾಸ್ ಚೆಕ್ ಮಾಡೋಣವಾ. Fe ಇಲ್ಲಿ ರಿಯಾಕ್ಟೆಂಟ್ಸ್ ಅಲ್ಲಿ ಎಷ್ಟಿದೆ, ಇವೆರಡು ರಿಯಾಕ್ಟೆಂಟ್ಸ್ 3 ಇದೆ. Fe ಇಲ್ಲಿನೂ 3 ಇದೆ Fe, ಹೌದಾ. ಹೈಡ್ರೋಜನ್ ಎಷ್ಟಿದೆ,
4 ಇಂಟು 2 ಮಾಡಬೇಕು. 4 2 ಸ 8 ಅಲ್ವಾ? ಓಕೆ, 8 ಹೈಡ್ರೋಜನ್. ಇಲ್ಲಿನೂ 8 ಹೈಡ್ರೋಜನ್, 4 2 ಸ 8. ನೆಕ್ಸ್ಟ್ ಆಕ್ಸಿಜನ್, 4 ಆಕ್ಸಿಜನ್ ಇದೆ, ಇಲ್ಲಿನೂ 4 ಆಕ್ಸಿಜನ್ ಇದೆ. ಸೊ ಈಕ್ವೇಶನ್ ಬ್ಯಾಲೆನ್ಸ್ ಆಯ್ತು. ರೈಟ್, ತುಂಬಾ ಈಸಿ ಇದೆ ಅಲ್ವಾ? ಓಕೆ, ಫೋರ್ತ್ ಎಕ್ಸಾಂಪಲ್ ನೋಡಿ. CO ಪ್ಲಸ್ H2 ಗಿವ್ಸ್ ಟು CH3OH. ಸೊ ನೀವೀಗ ಪ್ರಾಕ್ಟೀಸ್ ಮಾಡಿದ್ರೆ ಇದು ಈಸಿ ಅನ್ಸುತ್ತೆ ನಿಮಗೆ, ಯಾಕಂದ್ರೆ ಈಗ ನೀವು ಈಗ ಫಸ್ಟ್ ಟೈಮ್ ನೋಡ್ತಿದ್ರಲ್ಲ, ಸೊ ನಿಮಗೆ ಸ್ವಲ್ಪ ಡಿಫಿಕಲ್ಟ್ ಅಂತ ಅನ್ಸ್ಬೋದು. ನೀವು 2-3 ಈಕ್ವೇಶನ್ ನಿಮ್ಮಷ್ಟಿಗೆ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಅದು ನಿಮ್ಗೆ ತುಂಬಾನೇ ಈಸಿ ಅನ್ಸುತ್ತೆ. ಓಕೆನಾ? ಸೊ ಈಗ ನೋಡಿ, ನೀವೇ ಹೇಳ್ತೀರಾ ಮ್ಯಾಮ್ ಇದು ತುಂಬಾ ಈಸಿ ಇದೆ ಮ್ಯಾಮ್ ಈ ಟ್ರಿಕ್ ಅಂತ ಹೇಳ್ತೀರಾ ನೀವು. ಸೊ ಈಗ A B C, ಸೊ ಫಸ್ಟ್ ಐಡೆಂಟಿಫಿಕೇಶನ್ ಮಾಡ್ಕೋಬೇಕು. ನೆಕ್ಸ್ಟ್ ಇಂಡಿವಿಜುವಲ್ ಎಲಿಮೆಂಟ್. ಸಿ ಎಷ್ಟಿದೆ ರಿಯಾಕ್ಟೆಂಟ್ಸ್ ಅಲ್ಲಿ? ಒಂದೇ ಇದೆನಾ? ಸೊ ಅದು ಎ ಅಲ್ಲಿದೆ, ಎ ಐಡೆಂಟಿಫೈ ಮಾಡಿದೀವಿ. ನೆಕ್ಸ್ಟ್ ರಿಯಾಕ್ಟೆಂಟ್ಸ್ ಅಲ್ಲಿ ಸಿ ಎಷ್ಟಿದೆ? ಒಂದೇ ಇದೆ, ಹೌದಾ? ಸಿ. ಕಾರ್ಬನ್ ಎ ಇಸ್ ಈಕ್ವಲ್ ಟು ಸಿ. ನೆಕ್ಸ್ಟ್ ಆಕ್ಸಿಜನ್ ಎಷ್ಟಿದೆ? ಒಂದೇ ಇದೆ, ಎ ಇಸ್ ಈಕ್ವಲ್ ಟು. ಇಲ್ಲಿ ಆಕ್ಸಿಜನ್ ಎಷ್ಟಿದೆ? ಒಂದೇ ಇದೆ, ಹೌದಾ? ನೆಕ್ಸ್ಟ್ ಹೈಡ್ರೋಜನ್ ಎಷ್ಟಿದೆ ನೋಡಿ? 2 ಇದೆ, ಹೌದಾ? ಅದು ಬಿ ಅಂತ ಐಡೆಂಟಿಫಿಕೇಶನ್ ಮಾಡಿದೀವಿ. ಸೊ 2B ಇಸ್ ಈಕ್ವಲ್ ಟು, ಇಲ್ಲಿ ನೋಡಿ ಆಕ್ಸಿಜನ್ ಎಷ್ಟಿದೆ? ಹೈಡ್ರೋಜನ್ ಎಷ್ಟಿದೆ ನೋಡಿ? 2B ಅಲ್ವಾ? ಓಕೆ, 2 ಹೈಡ್ರೋಜನ್ ಇದೆ, ಅದು ಬಿ ಐಡೆಂಟಿಫಿಕೇಶನ್ ಮಾಡಿದೀವಿ. ಸೊ 2B. ಇಲ್ಲಿ ಪ್ರಾಡಕ್ಟ್ಸ್ ಅಲ್ಲಿ ನೋಡಿ 3 + 1 4 ಇದೆ ಹೈಡ್ರೋಜನ್, ಹೌದಾ? ಸೊ ಇಲ್ಲಿ 4C. ರೈಟ್, ಈಗ ನಾವು ಯಾವ್ದಾದ್ರು ಒಂದು ಟರ್ಮ್ ಅನ್ನ 1 ಅಂತ ಕನ್ಸಿಡರ್ ಮಾಡಬೇಕು. ಲೆಟ್ A is equal to 1. A is equal to 1 ಅಂದ್ರೆ A is equal to C ನಾ? ಸೊ A is equal to 1 ಅಂದ್ರೆ C is also equal to 1. ಸೊ ಈಗ ನಮ್ಗೆ A ಟರ್ಮ್ ಸಿಕ್ತು, C ಟರ್ಮ್ ಸಿಕ್ತು. ಈಗ ನಮ್ಗೆ ಬೇಕಿರೋದು ಯಾವುದು? B ಟರ್ಮ್, ರೈಟ್? ಸೊ ಈಗ B ಟರ್ಮ್ ನೋಡಿ, 2B is equal to 4C. ಈಗ 2B is equal to 4 into 1 ಅಲ್ವಾ? C ಅಂದ್ರೆ 1. ಸೊ 2B is equal to 4. B is equal to 4/2. 2 1s are 2 2s are. B is equal to 2. ಓಕೆ, ಸೊ ಈಗ ಸಿಂಪ್ಲಿಫೈ ಮಾಡೋಣವಾ? ಸೊ ಎ ಎಷ್ಟಿದೆ ನೋಡಿ? 1 ಇದೆ, CO ಪ್ಲಸ್ ಬಿ ಎಷ್ಟಿದೆ? 2 ಇದೆ, ರೈಟ್? 2H2 ಗಿವ್ಸ್ ಟು ಸಿ ಎಷ್ಟಿದೆ? ಸಿನೂ 1 ಇದೆ, CH3OH. ಈಗ ಕ್ರಾಸ್ ಚೆಕ್ ಮಾಡೋಣವಾ? ರಿಯಾಕ್ಟೆಂಟ್ಸ್ ಅಲ್ಲಿ ಕಾರ್ಬನ್ ಎಷ್ಟಿದೆ? 1 ಇದೆ, ಇಲ್ಲಿನೂ ಒಂದೇ ಇದೆ. ಹೈಡ್ರೋಜನ್ ಎಷ್ಟಿದೆ ನೋಡಿ ರಿಯಾಕ್ಟೆಂಟ್ಸ್ ಅಲ್ಲಿ? 2 × 2 4 ಇದೆ, ಇಲ್ಲಿ 3 + 1 4 ಇದೆ. ನೆಕ್ಸ್ಟ್ ಆಕ್ಸಿಜನ್ ಎಷ್ಟಿದೆ ಇಲ್ಲಿ ರಿಯಾಕ್ಟೆಂಟ್ಸ್ ಅಲ್ಲಿ? 1 ಇದೆ, ಇಲ್ಲಿನೂ 1 ಇದೆ. ಸೊ ಈಕ್ವೇಶನ್ ಬ್ಯಾಲೆನ್ಸ್ ಆಯ್ತು, ರೈಟ್? ಸೊ ನೆಕ್ಸ್ಟ್ ಎಕ್ಸಾಂಪಲ್ ಹೋಗೋಣವಾ? ಇಲ್ಲಿ ನೋಡಿ, CH4 ಪ್ಲಸ್ O2 ಗಿವ್ಸ್ ಟು CO2 ಪ್ಲಸ್ H2O. ಸೊ ಫಸ್ಟ್ ನಾವೇನ್ ಮಾಡಬೇಕು? ಐಡೆಂಟಿಫಿಕೇಶನ್ A B C D, ರೈಟ್? ಸೊ ಈಗ ಇಂಡಿವಿಜುವಲ್ ಎಲಿಮೆಂಟ್ ಸಿ ಕಾರ್ಬನ್. ಓಕೆನಾ? ಕಾರ್ಬನ್ ತಗೊಂಡು ರಿಯಾಕ್ಟೆಂಟ್ಸ್ ಅಲ್ಲಿ ಎಷ್ಟಿದೆ? ಕಾರ್ಬನ್ 1 ಇದೆ, ಅದು ಎ ಅಂತ ಐಡೆಂಟಿಫಿಕೇಶನ್ ಇದೆ. ಎ ಇಸ್ ಈಕ್ವಲ್ ಟು, ಇಲ್ಲಿ ನೋಡಿ ಇಲ್ಲಿನೂ ಒಂದೇ ಇದೆ, ಸೊ ಎ ಇಸ್ ಈಕ್ವಲ್ ಟು ಸಿ. ನೆಕ್ಸ್ಟ್ ಹೈಡ್ರೋಜನ್ ಎಷ್ಟಿದೆ ನೋಡಿ? 4 ಇದೆ, ಹೌದಾ? 4A ಇಸ್ ಈಕ್ವಲ್ ಟು, ಇಲ್ಲಿ ಎಷ್ಟಿದೆ ನೋಡಿ ಹೈಡ್ರೋಜನ್? 2 ಇದೆ, ಹೌದಾ? 2D. ನೆಕ್ಸ್ಟ್ ಆಕ್ಸಿಜನ್ ಎಷ್ಟಿದೆ ನೋಡಿ? 2B ಇಸ್ ಈಕ್ವಲ್ ಟು, ಇಲ್ಲಿ ನೋಡಿ ಈ 2 ಪ್ರಾಡಕ್ಟ್ಸ್ ಅಲ್ಲಿ ಆಕ್ಸಿಜನ್ ಇದೆ, ಸೊ ಕೇರ್ಫುಲ್ ಆಗಿ ನಾವು ಬರಿಬೇಕು. 2C ಪ್ಲಸ್ ಓನ್ಲಿ ಒಂದಿದೆ ಆಕ್ಸಿಜನ್, ಸೊ D. ಓಕೆನಾ? ಈಗ ಯಾವ್ದಾದ್ರು ಒನ್ ಟರ್ಮ್ ಅನ್ನ ನಾವು 1 ಅಂತ ಕನ್ಸಿಡರ್ ಮಾಡಬೇಕು. ಸೊ ಲೆಟ್ A is equal to 1. A is equal to 1 ಅಂದ್ರೆ C is also equal to 1, ಹೌದಾ? ಈಗ ಈ A is equal to 1 ಅನ್ನ ಈ ಈಕ್ವೇಶನ್ ಅಲ್ಲಿ ಸಿಂಪ್ಲಿಫೈ ಮಾಡಬೇಕು. 4 into A is equal to 1 ಅಲ್ವಾ? ಸೊ ಈ A ಅಂದ್ರೆ 1 ಅಂತ ಹಾಕಿ 2D. 4 is equal to 2D. D is equal to 4/2. 2 1s are 2 2s are. D is equal to 2. ಓಕೆನಾ? ಸೊ ಈಗ ನಮ್ಗೆ A ಸಿಕ್ತು, C ಸಿಕ್ತು, ದೆನ್ ಆಲ್ಸೋ D ಆಲ್ಸೋ, ಹೌದಾ? ಸೊ ಎಲ್ಲ ಟರ್ಮ್ಸ್ ನ ಇದರಲ್ಲಿ ಹಾಕಿ ಸಿಂಪ್ಲಿಫೈ ಮಾಡಿದ್ರೆ ನಮಗೆ B ಟರ್ಮ್ ಸಿಗುತ್ತೆ, ಹೌದಾ? 2B is equal to 2 into C ಅಂದ್ರೆ 1 ಪ್ಲಸ್ D ಅಂದ್ರೆ 2. 2B is equal to 2 into 1 2 plus 2 4. B is equal to 4/2. 2 1s are 2 2s are.
ಬಿ ಇಸ್ ಈಕ್ವಲ್ ಟು 2. ನೆಕ್ಸ್ಟ್ ಈಗ ಎ ಎಷ್ಟಿದೆ ನೋಡಿ 1 ಇದೆ. ಸೊ CH4 1 ಇದ್ರೆ ಏನು ಹಾಕಂಗಿಲ್ಲ, ಜಸ್ಟ್ CH4 ಓನ್ಲಿ CH4 ಬರೀರಿ. ನೆಕ್ಸ್ಟ್ ಬಿ ಎಷ್ಟಿದೆ 2 ಇದೆ. 2O2 ಗಿವ್ ರೈಸ್ ಟು ಸಿ ಎಷ್ಟಿದೆ 1 ಇದೆ. CO2 ಪ್ಲಸ್ ಡಿ ಎಷ್ಟಿದೆ 2 ಇದೆ. 2H2O. ಓಕೆನಾ. ಸೊ ಈಗ ಕ್ರಾಸ್ ಚೆಕ್ ಮಾಡೋಣ. ರಿಯಾಕ್ಟೆಂಟ್ಸ್ ಅಲ್ಲಿ ಸಿ ಎಷ್ಟಿದೆ, ಕಾರ್ಬನ್ ಎಷ್ಟಿದೆ 1 ಇದೆ, ಇಲ್ಲಿನೂ 1 ಇದೆ. ಹೌದಾ. ಹೈಡ್ರೋಜನ್ 4 ಇದೆ. ಇಲ್ಲಿ 2 × 2 4 ಅಲ್ವಾ, ಇಲ್ಲಿನೂ 4 ಇದೆ ಹೈಡ್ರೋಜನ್. ಇಲ್ಲಿ ಆಕ್ಸಿಜನ್ ನೋಡಿ, ರಿಯಾಕ್ಟೆಂಟ್ಸ್ ಅಲ್ಲಿ 2 × 2 4 ಆಕ್ಸಿಜನ್. ಇಲ್ಲಿ ನೋಡಿ, ಇಲ್ಲಿ 2 ಇದೆ ಆಕ್ಸಿಜನ್, ಇಲ್ಲಿ ಇನ್ನು 2 ಇದೆ. ಹೌದಾ. ಈ 2 ಮತ್ತೆ ಈ 2 ಆಕ್ಸಿಜನ್ ಸೇರಿ 4 ಆಗುತ್ತಾ. ಸೊ ಈಕ್ವೇಶನ್ ಬ್ಯಾಲೆನ್ಸ್ ಆಯ್ತು. ರೈಟ್. ನೆಕ್ಸ್ಟ್ ಲಾಸ್ಟ್ ಎಕ್ಸಾಂಪಲ್ ನೋಡೋಣವಾ. ಈಗ ಕೊಡ್ತಿರೋ ಎಕ್ಸಾಂಪಲ್ ನಿಮಗೆ ಸ್ವಲ್ಪ ಟಫ್ ಅನ್ಸುತ್ತೆ, ಆದ್ರೆ ಕ್ಲಿಯರ್ ಆಗುತ್ತೆ ಕಾನ್ಸೆಪ್ಟ್. C6H12O6 ಪ್ಲಸ್ O2 ಆಕ್ಸಿಜನ್ ಗಿವ್ ರೈಸ್ ಟು CO2 ಪ್ಲಸ್ H2O. ಸೊ ಈ ಈಕ್ವೇಶನ್ ಫಸ್ಟ್ ನಾವೇನ್ ಮಾಡಬೇಕು, ಐಡೆಂಟಿಫಿಕೇಶನ್ ಕೊಡಬೇಕು, ಎ ಬಿ ಸಿ ಡಿ ಅಂತ. ಓಕೆನಾ. ಸೊ ಫಸ್ಟ್ ಈಗ ಕಾರ್ಬನ್ ನೋಡೋಣವಾ. ಕಾರ್ಬನ್ ಎಷ್ಟಿದೆ ಅಂತ ರಿಯಾಕ್ಟೆಂಟ್ಸ್ ಅಲ್ಲಿ 6 ಇದೆ. ಹೌದಾ. ಈ ರಿಯಾಕ್ಟೆಂಟ್ ಅಲ್ಲಿ ಕಾರ್ಬನ್ 6 ಇದೆ. ಸೊ 6A. ಇಲ್ಲಿ ನೆಕ್ಸ್ಟ್ ರಿಯಾಕ್ಟೆಂಟ್ ಇಲ್ಲಿ ಏನು ಕಾರ್ಬನ್ ಇಲ್ಲ. ಸೊ ಈ ಪ್ರಾಡಕ್ಟ್ಸ್ ಅಲ್ಲಿ ಕಾರ್ಬನ್ ಇದೆ. ಸೊ ಇಲ್ಲಿ ಒಂದೇ ಇದೆ ಕಾರ್ಬನ್. ಹೌದಾ. ಈಸ್ ಈಕ್ವಲ್ ಟು ಸಿ. ನೆಕ್ಸ್ಟ್ ಹೈಡ್ರೋಜನ್ ಇಲ್ಲಿ ಎಷ್ಟಿದೆ ನೋಡಿ 12 ಇದೆ. ಸೊ 12A. ಇಲ್ಲಿ ನೋಡಿ 2 ಇದೆ, ಈಸ್ ಈಕ್ವಲ್ ಟು 2D. ನೆಕ್ಸ್ಟ್ ಆಕ್ಸಿಜನ್ ನೋಡಿ ಎಲ್ಲಾ ಕಡೆ ಇದೆ ಆಕ್ಸಿಜನ್. ಓಕೆನಾ. ಕೇರ್ಫುಲ್ ಆಗಿ ನೋಡಿ ಬರಿಬೇಕು ನಾವು. ಸೊ ಇಲ್ಲಿ 6 ಇದೆ ಆಕ್ಸಿಜನ್, 6A ಪ್ಲಸ್ 2B ಈಸ್ ಈಕ್ವಲ್ ಟು 2C ಪ್ಲಸ್ 2D. ಸಾರಿ, ಓನ್ಲಿ ಡಿ. ಆಕ್ಸಿಜನ್ ಅಲ್ವಾ, ಓನ್ಲಿ ಡಿ. ಓಕೆನಾ. ನಾವು ರಿಯಾಕ್ಟೆಂಟ್ಸ್ ಅಲ್ಲಿ ಎಷ್ಟಿದೆ ಅಂತ ನೋಡಿ ಆಡ್ ಮಾಡಬೇಕು ಇಲ್ಲಿ. ಓಕೆನಾ. ರಿಯಾಕ್ಟೆಂಟ್ಸ್ ಅಲ್ಲಿ ಆಡ್ ಮಾಡಬೇಕು, ಈಸ್ ಈಕ್ವಲ್ ಟು ಅಂತ ಹಾಕಿ ಪ್ರಾಡಕ್ಟ್ಸ್ ಅಲ್ಲೂ ಆಡ್ ಮಾಡಬೇಕು. ರೈಟ್. ಸೊ ಈಗ ಸಿಂಪ್ಲಿಫೈ ಮಾಡೋಣ. ಸೊ ಲೆಟ್ ಎ ಈಸ್ ಈಕ್ವಲ್ ಟು 1. ಸೊ ನಾನೀಗ ಎ ಈಸ್ ಈಕ್ವಲ್ ಟು 1 ತಗೊಂಡ್ರೆ 6A ಅಂದ್ರೆ 6 × 1 ಆಗುತ್ತಾ. ಸೊ ಸಿ ಈಸ್ ಈಕ್ವಲ್ ಟು 6 ಆಗುತ್ತೆ. ಓಕೆ. ಎ ಈಸ್ ಈಕ್ವಲ್ ಟು 1, ಸಿ ಈಸ್ ಈಕ್ವಲ್ ಟು 6 ಆಯ್ತು. ಸೊ ಈಗ ನಮಗೆ ಇನ್ನೇನ್ ಬೇಕು, ಡಿ ಬೇಕು, ಬಿ ಬೇಕು. ರೈಟ್. ಸೊ ಎ ಈಸ್ ಈಕ್ವಲ್ ಟು 1 ಈ ಈಕ್ವೇಶನ್ ಸಿಂಪ್ಲಿಫೈ ಮಾಡೋಣ. 12 × 1 ಈಸ್ ಈಕ್ವಲ್ ಟು 2D. 12 ಈಸ್ ಈಕ್ವಲ್ ಟು 2D. ಡಿ ಈಸ್ ಈಕ್ವಲ್ ಟು 12/2. 2 1s 2 6. ಡಿ ಈಸ್ ಈಕ್ವಲ್ ಟು 6. ಓಕೆ. ಸೊ ಎಲ್ಲ ಟರ್ಮ್ಸ್ ಎ ಸಿ ಡಿ ಇದರಲ್ಲಿ ಸಿಂಪ್ಲಿಫೈ ಮಾಡೋಣ ಈಗ. ಸೊ 6A ಅಂದ್ರೆ 6 × 1 ಪ್ಲಸ್ 2B. ಬಿ ಅಂದ್ರೆ ಎಷ್ಟಿದೆ ನೋಡಿ, ಬಿ ನಾವು ಸಿಂಪ್ಲಿಫೈ ಮಾಡಬೇಕು ಈಗ. ಬಿ 2B ಇಸ್ ಈಕ್ವಲ್ ಟು 2C. ಸಿ ಎಷ್ಟಿದೆ 6 ಇದೆ. 2 × 6 ಪ್ಲಸ್ ಡಿ ಎಷ್ಟಿದೆ, ಡಿನೂ 6 ಇದೆ. 6 ಪ್ಲಸ್ 2B ಇಸ್ ಈಕ್ವಲ್ ಟು 6 2s 12 ಪ್ಲಸ್ 6. 6 ಪ್ಲಸ್ 2B 12 ಪ್ಲಸ್ 6 ಎಷ್ಟು 18 ಅಲ್ವಾ. ಓಕೆ. 2B ಇಸ್ ಈಕ್ವಲ್ ಟು 18 ಮೈನಸ್ 6. ಸೊ 6 ಈ ಕಡೆ ತಗೊಂಡ್ರೆ ಮೈನಸ್ ಆಗುತ್ತಾ, -6. ಬಿ ಇಸ್ ಈಕ್ವಲ್ ಟು 18 ಮೈನಸ್ 6 ಎಷ್ಟು 12. 12/2. 2 1s 2 6. ಸೊ ಬಿ ಇಸ್ ಈಕ್ವಲ್ ಟು 6. ಸೊ ಎಲ್ಲಾ ಟರ್ಮ್ಸ್ ಈಕ್ವೇಶನ್ ಅಲ್ಲಿ ಹಾಕಿ ಸಿಂಪ್ಲಿಫೈ ಮಾಡ್ಬೇಕಷ್ಟೇ. ಸೊ ಎ ಅಂದ್ರೆ ಎಷ್ಟಿದೆ ನೋಡಿ, ಒಂದೇ ಇದೆ. ಸೊ C6H12O6 ಪ್ಲಸ್ ಬಿ ಎಷ್ಟಿದೆ 6 ಇದೆ. ಸೊ 6O2 ಗಿವ್ ರೈಸ್ ಟು ಸಿ ಎಷ್ಟಿದೆ ನೋಡಿ 6 ಇದೆ. 6CO2 ಪ್ಲಸ್ ಡಿ ಎಷ್ಟಿದೆ, ಡಿನೂ 6 ಇದೆ. ಸೊ 6H2O. ಈಗ ಕ್ರಾಸ್ ಚೆಕ್ ಮಾಡೋಣ. ಕಾರ್ಬನ್ ಎಷ್ಟಿದೆ ರಿಯಾಕ್ಟೆಂಟ್ಸ್ ಅಲ್ಲಿ 6 ಇದೆ. ಪ್ರಾಡಕ್ಟ್ಸ್ ಅಲ್ಲಿನೂ 6 ಇದೆ ಕಾರ್ಬನ್. ಹೈಡ್ರೋಜನ್ ರಿಯಾಕ್ಟೆಂಟ್ಸ್ ಅಲ್ಲಿ 12 ಇದೆ. ಇಲ್ಲಿ ನೋಡಿ 6 2s 12 ಹೈಡ್ರೋಜನ್. ಆಕ್ಸಿಜನ್ ನೋಡಿ ಇಲ್ಲಿ 6 ಇದೆ. ಓಕೆನಾ. 6 ಪ್ಲಸ್ ಇಲ್ಲಿ 6 × 2 12. 12 ಪ್ಲಸ್ 6 18 ಆಯ್ತಾ. ಇಲ್ಲಿ ನೋಡಿ 6 × 2 12 ಮತ್ತೆ ಇಲ್ಲಿ 6 ಇದೆ. 12 ಪ್ಲಸ್ 6 ಇಲ್ಲಿ 18 ಇದೆ. ಸೊ ಆಕ್ಸಿಜನ್ ಈಕ್ವಲ್ ಆಯ್ತು. ಹೌದಾ.
ಈ ತರ ಈಕ್ವೇಶನ್ ನ ಬ್ಯಾಲೆನ್ಸ್ ಮಾಡಬೇಕು. ತುಂಬಾನೇ ಈಸಿ ಇದೆ ಅಲ್ವಾ ಈಕ್ವೇಶನ್ ನ ಬ್ಯಾಲೆನ್ಸ್ ಮಾಡೋದು, ಕೆಮಿಕಲ್ ಈಕ್ವೇಶನ್. ಈಗ ನಿಮ್ಗೆ ಯಾವ್ದಾದ್ರು ಒಂದು ಈಕ್ವೇಶನ್ ಸಿಗ್ಲಿ, ನೀವು ಈಸಿಯಾಗಿ ಬ್ಯಾಲೆನ್ಸ್ ಮಾಡ್ತೀರಾ, ಹೌದಾ? ಅಷ್ಟು ಕಾನ್ಫಿಡೆನ್ಸ್ ಇದೆ ಅಲ್ವಾ ನಿಮ್ಗೀಗ, ರೈಟ್? ಸೊ ಈ ಈಕ್ವೇಶನ್, ಬ್ಯಾಲೆನ್ಸಿಂಗ್ ಆಫ್ ಕೆಮಿಕಲ್ ಈಕ್ವೇಶನ್ ತುಂಬಾನೇ ಇಂಪಾರ್ಟೆಂಟ್. ನೀವು ಕಂಪಲ್ಸರಿ ಆಗಿ ಕಲಿಬೇಕು. ಯಾಕಂದ್ರೆ ಇದರಿಂದ ನಿಮ್ಗೆ 1 or 2 ಮಾರ್ಕ್ಸ್ ಗ್ಯಾರಂಟಿಯಾಗಿ ಬಂದೇ ಬರುತ್ತೆ. ಇವಾಗ ಯಾವ್ದಾದ್ರು ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಆಗಲಿ, ನಿಮ್ ಬೋರ್ಡ್ ಎಕ್ಸಾಮ್ ಆಗಿರ್ಲಿ, ನಿಮ್ ಇಂಟರ್ನಲ್ಸ್ ಆಗಿರ್ಲಿ, ಫಾರ್ಮೇಟಿವ್ ಆಗಿರ್ಲಿ, ಸಮ್ಮೇಟಿವ್ ಆಗಿ ಯಾವ್ದಾದ್ರು ಆಗಿರ್ಲಿ, ಒಂದು ಕ್ವಶನ್ ಕೇಳ್ತಾರೆ, ಬ್ಯಾಲೆನ್ಸ್ ದಿ ಕೆಮಿಕಲ್ ಈಕ್ವೇಶನ್ ಅಂತ. ಓಕೆ, ನೀವು ಪರ್ಫೆಕ್ಟ್ ಆಗ್ತೀರಾ ಈ ಮೆಥಡ್ ನ ಕಲ್ತ್ಕೊಂಡ್ರೆ. ಓಕೆನಾ? ಸೊ ಇದರಲ್ಲಿ ಏನಾದ್ರೂ ಡೌಟ್ ಇದ್ರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಓಕೆನಾ? ನಿಮ್ ಫ್ರೆಂಡ್ಸ್ ಜೊತೆ ತಪ್ಪದೇ ಶೇರ್ ಮಾಡಿ, ಯಾಕಂದ್ರೆ ಅವ್ರಿಗೂ ಯೂಸ್ ಆಗುತ್ತೆ. ಈ ಒಳ್ಳೆ ಟ್ರಿಕ್ ಇದೆ, ಇದು ಅವ್ರಿಗೂ ಯೂಸ್ ಆಗುತ್ತೆ. ಅವ್ರ ಹತ್ರನೂ ಶೇರ್ ಮಾಡಿ. ಮತ್ತೆ ಲೈಕ್ ಮಾಡೋದನ್ನ ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಓಕೆನಾ? ಥ್ಯಾಂಕ್ ಯು.